ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಬೇಕಂತ ಇವತ್ತು ಬೆಂಗಳೂರಲ್ಲಿ ನಮ್ಮ ಹಾಸ್ಟೆಲ್ಗೆ ಹೋಗಿದ್ವಿ. ನಾವು ಶಿರಾಯಿಂದ ಇಲ್ಲಿಗೆ ಬಂದರು, ಇವಳು ಬೆಂಗಳೂರಲ್ಲೇ ಇದ್ದರೂ ಬರೋದು ಮಾತ್ರ ಲೇಟಾಗೇ ಬರ್ತಾಳೆ ಯಾವಾಗಲೂ. ಅಲ್ಲಿಂದ ಹಾಸ್ಟೆಲ್ಗೆ ಹೋದ್ವಿ. ಬೆಲ್ ಮಾಡೋದು ಬೇಡ ಅಂತ ನಯನ ಜೋರ ಬಾಗಿಲು ತಟ್ಕೊಂಡು ನಕ್ಕೊಂಡು ಯಾರು ಬರ್ತಾರಪ್ಪ ಅಂತ ಕಾಯ್ಕೊಂಡು ಬಾಗಿಲು ಹತ್ರ ನಿಂತಿದ್ಲು. ಯಾರು ಬಂದು ಬಾಗಿಲು ತೆಗಿಬೋದು ಅಂತ ನೋಡುವಾಗ ಮೇಘ ಬಂದು ಬಾಗಿಲು ತೆಗೆದ್ಲು. ಮೇಘ ಮತ್ತು ಪೂಜಾ ನಮಗಿಂತ ಮುಂಚೆನೇ ಆಲ್ರೆಡಿ ಹಾಸ್ಟೆಲ್ಗೆ ಹೋಗಿದ್ರು. ಅಲ್ಲಿ ಅಮ್ಮ ಪೂಜೆ ಮಾಡ್ತಿದ್ರು, ನಯನ ಹತ್ರ ವಚನ ಹೇಳಿಸ್ತಿದ್ರು. ಎಷ್ಟೊಂದು ವರ್ಷ ಆದಮೇಲೆ ವಿಭೂತಿ ಹಚ್ಕೊಂಡಿದ್ದೀವಿ ಅಂತ ಹಾಗೆ ಒಂದು ಪೋಸ್ ಕೊಟ್ವಿ. ಅಮ್ಮ ಏನಾದ್ರು ಅಡುಗೆ ಮಾಡ್ಕೊಡ್ತೀನಿ ಅಂದಾಗ ನಾವೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ತರಕಾರಿ ಹಚ್ಕೊಟ್ಟು ಹೆಲ್ಪ್ ಮಾಡ್ತೀವಿ, ನೀನೇ ಮಾಡು ಅಂತ ನಯನನ್ನು ಅಡುಗೆ ಮಾಡೋಕ್ಕೆ ಬಿಟ್ವಿ. ಆದರೆ ಹೆಲ್ಪ್ ಮಾಡಿದ್ದು ಮಾತ್ರ ಜ್ಯೋತಿ ಮತ್ತು ಪೂಜಾ. ಅಷ್ಟರಲ್ಲಿ ನಯನ ಟೀ ಮಾಡಿಟ್ಟಿದ್ಲು, ನಾವೆಲ್ಲ ಟೀ ಕುಡ್ಕೊಂಡು ಕೂತಿದ್ವಿ. ನಮ್ಮ ಹಾಸ್ಟೆಲ್ ಡೇಸ್ ಬಗ್ಗೆ ಮಾತಾಡೋ ಅಷ್ಟರಲ್ಲಿ ಅಡುಗೆ ಆಗಿತ್ತು. ಎಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡ್ಕೊಂಡು ನಮ್ಮ ಹಾಸ್ಟೆಲ್ ರೋಡಲ್ಲಿ ಒಂದು ವಾಕ್ ಹೋಗಿದ್ವಿ. ಅದೇ ರೋಡಲ್ಲೇ ಹೈಸ್ಕೂಲ್ ಇತ್ತು. ಹಾಗೆ ಎಲ್ಲರೂ ಸ್ಕೂಲ್ಗೆ ಹೋದ್ವಿ. ಟೀಚರ್ಸ್ ಯಾರೂ ಇಲ್ಲ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ನಯನ ಟೀಚರ್ ಸಿಕ್ಕಿ ಅವಳನ್ನ ಮಾತಾಡ್ಸಿದ್ರು. ಅಲ್ಲಿಂದ ಬರುವಾಗ ಮಕ್ಳಿಗೆ ಏನಾದ್ರು ಸ್ನ್ಯಾಕ್ಸ್ ಕೊಡೋಣ ಅಂತ ಸ್ನ್ಯಾಕ್ಸ್ ತಗೊಂಡು ಬಂದು ಕೊಟ್ವಿ. ಹಾಗೆ ಎಲ್ಲರದ್ದು ನೇಮು, ಅವ್ರ ಊರು ಯಾವುದು ಅಂತ ಕೇಳ್ತಾ ಇದ್ವಿ. ಎಲ್ಲ ಆದಮೇಲೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡು ಎಲ್ಲರಿಗೂ ಬಾಯ್ ಹೇಳ್ಬಿಟ್ವಿ. ಅಷ್ಟಿಂದ ಬಂದ್ವಿ. ಅಲ್ಲಿಂದ ನಮ್ಮ ಪ್ರೈಮರಿ ಸ್ಕೂಲ್ಗೆ ಹೋಗಿದ್ವಿ. ಬಾಗ್ಲು ಹಾಕಿದ್ರು. BO ಆಫೀಸ್ ಇತ್ತು, ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ನಯನಂಗೆ ಬಾಯ್ ಹೇಳಿ ನಾವೆಲ್ಲ ಮನೆಗೆ ಬಂದ್ವಿ.